ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ನಾನು ಕೊಟ್ಟಂಥ ಎಲ್ಲ ಪ್ರಶ್ನೆಗಳು ಈ ಒಂದು ಕ್ವಶನ್ ಪೇಪರಲ್ಲಿ ಅವರಿಗೆ ನಡೆದಂತಹ ಏನಂತೀರ ತಾವುಗಳು ಯೂನಿಟ್ ಟೆಸ್ಟ್ 2ಗೆ ಬಂದಿದ್ದಾವೆ. ನಮ್ಮ ಪ್ರಥಮ PUCಯ ಸಬ್ಜೆಕ್ಟ್ ಇಂಗ್ಲೀಷ್ ಆಗಿರುತ್ತೆ. ದಯವಿಟ್ಟು ಒಂದು ಶಾರ್ಟ್ ವಿಡಿಯೋ ಅಂತ ಒಂದು ಅಪ್ಲೋಡ್ ಮಾಡಿ, ಫಿಕ್ಸ್ ಕ್ವಶನ್ 40/40 ತೆಗಿತೀರಾ ಅಂತ ಒಂದು ವಿಡಿಯೋನ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ ಫೇಸ್ ಟು ಫೇಸು. ನಿಮಗೆ ಫಾರ್ಮರ್ಸ್ ವೈಫು, ವಾಚ್ಮ್ಯಾನ್ ಆಫ್ ದಿ ಲೇಕು, ಟು ಜೆಂಟ್ಲ್ಮೆನ್ ಆಫ್ ನಮ್ಮ ಏನಂತೀರ ಆ್ಯನ್ ಓಲ್ಡ್ ವುಮೆನ್ನು ಹಾಗೂ ಫ್ರೆಡ್ರಿಕ್ ಡಗ್ಲಸ್ ಈ ಪಾಠಗಳು ಇದ್ದರೆ ಫೇಸ್ ಟು ಫೇಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಆ ವಿಡಿಯೋ ನೋಡಿದರೆ ಸಾಕು 100% ಔಟ್ ಆಫ್ ಮಾರ್ಕ್ಸನ್ನು ತೆಗಿತೀರಾ. ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರನ್ನು ನಾವೀಗ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಎಷ್ಟು ಈಸಿಯಾಗಿತ್ತು ಅಂತ ರಿವಿಷನ್ ಆಗ್ತಾಯಿದೆ ಅಂದ್ಕೊಳ್ಳಿ. ಟೈಮ್ ಪಾಸ್ ಅಂತ ಅಂದ್ಕೊಂಡ್ರೆ ಜೀವನದಲ್ಲಿ ಟೈಮ್ ಪಾಸೇ ಆಗ್ತೀರಾ. ಅಕಾರ್ಡಿಂಗ್ ಟು ದಿ ವಿಲೇಜ್ ಹೆಡ್ಮ್ಯಾನ್ ಡ್ಯಾಶ್ ವಾಸ್ ಅ ಲುನಾಟಿಕ್. ಯಾರನ್ನು ಹುಚ್ಚ ಅಂತ ಕರೀತಾಯಿದ್ರು, ಕೆಲಸಕ್ಕೆ ಬಾರದವನು ಅಂತ ಕರೀತಾಯಿದ್ರು ಆ ಒಂದು ಪಾಠದಲ್ಲಿ ಅಂದರೆ ಸರಿಯಾದ ಉತ್ತರ ಒಂದು ಮಾರ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಆಪ್ಷನ್ ಸಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಹೌದಲ್ವಾ? ಮಾರ, ಆಪ್ಷನ್ ಬಿ ಅದು. ಕ್ವಶನ್ ನಂಬರ್ 2. ಇನ್ ದ ಪೋಯಮ್ ದಿ ಫಾರ್ಮರ್ಸ್ ವೈಫ್ ಡ್ಯಾಶ್ ಕಮಿಟೆಡ್ ಸುಸೈಡ್ ಡ್ಯೂ ಟು ಕ್ರಾಪ್ ಫೇಲ್ಯೂರ್. ಫಾರ್ಮರ್ಸ್ ವೈಫ್ ಅಂತ ಪೋಯಮ್ ಇದೆ. ಆ ಒಂದು ಪದ್ಯದಲ್ಲಿ ಯಾರು ತಮ್ಮ ಜೀವನದಿಂದ ಬೇಸತ್ತು ಸಾಲ ಮಾಡಿಕೊಂಡು ಸತ್ತು ಹೋಗ್ತಾರೆ ಅದ್ರ ಬಗ್ಗೆ ಬರೀರಿ ಅಂತ ಇದೆ. ಹೌದಲ್ವಾ? ಯಾರು ಅಂದರೆ ರೈತ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿ ಇರುತ್ತದೆ. ಕ್ವಶನ್ ನಂಬರ್ 3. ಡ್ಯಾಶ್ ವಾಸ್ ದಿ ಮದರ್ ಆಫ್ ಫ್ರೆಡ್ರಿಕ್ ಡಗ್ಲಸ್. ಫ್ರೆಡ್ರಿಕ್ ಡಗ್ಲಸ್ ರವರ ತಾಯಿಯ ಹೆಸರು ಏನು ಅಂತ ಇದೆ. ಯಾರ್ದು ಹೆಸರು? ಫ್ರೆಡ್ರಿಕ್ ಡಗ್ಲಸ್ ರವರ ತಾಯಿ ಹೆರೆಟ್ ಬೇಲಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿದೆ. ಆದರೆ ಭಾಳ ಜನ ಬೆಸೆಟ್ ಬೇಲಿ ಅಂತ ಬರೀತೀರಾ. ಇದು ಬೆಟ್ಸೆ ಬೇಲಿ ಅನ್ನುವಂಥದ್ದು ಅವರ ಅಜ್ಜಿಯ ಹೆಸರು ಆಗಿರುತ್ತದೆ. ಆಯಿತಾ? ಇಲ್ಲಿ ಐಸಾಕ್ ಬೇಲಿ ಅಂತ ಇದೆ ಅಲ್ವಾ, ಅದು ಏನಂತೀರ ತಾವುಗಳು ಅದು ಅವರ ಅಜ್ಜನ ಹೆಸರು. ಹಾಗಾಗಿ ರೈಟ್ ಆನ್ಸರ್ ಇಲ್ಲಿ ಆಪ್ಷನ್ ಸಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 4. ದಿ ಫಸ್ಟ್ ಮಾಸ್ಟರ್ ಆಫ್ ಫ್ರೆಡ್ರಿಕ್ ಡಗ್ಲಸ್ ಯಾರಾಗಿದ್ದರು ಅಂತ ಇಲ್ಲಿ ಕೇಳಲಾಗಿದೆ. ಕ್ಯಾಪ್ಟನ್ ಆ್ಯಂಥೋನಿ ಅಂತ ಬರೆಯಬೇಕು. ಆಯಿತಾ ಮಕ್ಕಳೇ? ಸರ್, ಹಾಗಿದ್ರೆ ಮಿಸ್ಟರ್ ಪ್ಲಂಬರ್ ಯಾರು? ಅವನೊಬ್ಬ ಸ್ಲೇವು. ಮಿಸ್ಟರ್ ಸ್ಟ್ರೀವರ್ಟ್ ಯಾರು? ಫ್ರೆಡ್ರಿಕ್ ಡಗ್ಲಸ್ಸಿನ ತಾಯಿ ಕೆಲಸ ಮಾಡ್ತಾ ಇದ್ದಲ್ವಾ ಆ ವೈಟ್ ಮಾಸ್ಟ್ರು. ಹೆರೆಟ್ ಬೇಲಿ ಫ್ರೆಡ್ರಿಕ್ ಡಗ್ಲಸ್ಸಿನ ತಾಯಿಯ ಹೆಸರು. 5ನೆಯ ಪ್ರಶ್ನೆ. ದಿ ಓಲ್ಡ್ ವುಮೆನ್ಸ್ ಐ ಆರ್ ಕಂಪೇರ್ ಟು. ಅಜ್ಜಿಯ ಕಣ್ಣುಗಳನ್ನು ಆ ಪದ್ಯದಲ್ಲಿ ಅರುಣ್ ಕೋಲ್ಕತ್ಕರ್ ಅವರು ಏನು ಮಾಡ್ತಾರೆ ಅಂದರೆ ಬುಲೆಟ್ ಹೋಲ್ಸಿಗೆ ಕಂಪ್ಯಾರಿಸನನ್ನು ಮಾಡಿ ಕೊಡುತ್ತಾರೆ. ಅಲ್ಲಿಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಆರಾಮಾಗಿ ಕಲಿಯೋಣ ಕಣ್ರಿ. ರೀಸನ್ ಇಷ್ಟೇ, ಅರ್ಜೆಂಟ್ ಮಾಡೋದ್ರಿಂದ ಅಡುಗೆನೂ ಕೆಟ್ಟೋಗುತ್ತೆ, ಅರ್ಜೆಂಟ್ ಮಾಡೋದ್ರಿಂದ ಮೆಮೊರಿ ಲಾಂಗ್ ಟೈಮ್ ಉಳಿಯುವುದಿಲ್ಲ. ಆರಾಮಾಗಿ ಕಲಿಯೋಣ. ಆರಾಮಾಗಿ 10 ನಿಮಿಷದೊಳಗೆ 40ಕ್ಕೆ ಹೆಂಗೆ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳ್ಕೊಡ್ತೇನೆ. ಬಾಯ್, ಸಿ ಯು ಇನ್ ದ ಈವ್ನಿಂಗ್ ಅಂತ ಇದೆ. ಈಗ ನಾನು ನಿಮಗೆ ಬಾಯ್, ಸಿ ಯು ಸೂನ್ ಅಂತ ಈ ವಿಡಿಯೋ ಆದ ತಕ್ಷಣ ಬಾಯ್ ಅಂತ ಹೇಳ್ತೀನಿ, ಅಥವಾ ನೀವು ಆ ಕಡೆಯಿಂದ ಬಾಯ್ ಅಂತ ಮನಸ್ಸಲ್ಲಿ, ಅಥವಾ ನಿಮ್ಮ ತಂದೆ ತಾಯಿಗಳಿಗೆ ಅಥವಾ ನಿಮ್ಮ GF ಅಥವಾ BFಗಳಿಗೆ ಹೇಳ್ತೀರಾ ಬಾಯ್, ಸಿ ಯು ಅಂತ ಇನ್ ದ ಈವ್ನಿಂಗ್ ಅಂತ ಕ್ಲಾಸ್ಮೇಟ್ಸಿಗೆ. ಆದರೆ ಹಂಗಂದ್ರೆ ಅರ್ಥ ಏನು ಅಂದರೆ ಅಗಲುವಿಕೆ ಅಂತ ಹೇಳ್ತೀವಿ, ದೂರವಾಗುವಿಕೆ. ಅದನ್ನು ನಾವು ಲೀವ್ ಟೇಕಿಂಗ್ ಅಂತ ಕರಿತೀವಿ. ಆಪ್ಷನ್ ಬಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಮೇ ಐ ಆಸ್ಕ್ ಯು ಟು ರಿಪೀಟ್. ನೋಡಿ, ಮತ್ತೊಮ್ಮೆ ನಾನು ನಿಮಗೆ ಕೇಳಬಹುದೇ ಅಂತ ಇಲ್ಲಿ ಕೇಳಿದ್ದೀರಾ. ಅದನ್ನು ನಾವು ರಿಕ್ವೆಸ್ಟ್ ಫಾರ್ ರಿಪಿಟೀಷನ್ ಅಂತ ಬರಿಬೇಕಾಗತ್ತೆ. ರಿಕ್ವೆಸ್ಟ್ ಫಾರ್ ರಿಪಿಟೀಷನ್. ಆಯಿತಾ ಮಕ್ಕಳೇ? ಇಟ್ ಈಸ್ ಸೋ ಬ್ಯಾಡ್ ಆಫ್ ಯು. ಇಟ್ ಈಸ್ ಸೋ ಬ್ಯಾಡ್ ಆಫ್ ಯು ಅಂತ ಇದೆ. ಇದನ್ನು ನಾವು ಕಂಪ್ಲೇನಿಂಗ್ ಅಂತ ಕರೆಯುತ್ತೇವೆ. ಆಪ್ಷನ್ ಡಿ. ಮೇ ಐ ಹೆಲ್ಪ್ ಯು. ನಾನು ನಿಮಗೆ ಸಹಾಯ ಮಾಡಲೇ. ಇಲ್ಲಿ ತಾವುಗಳು ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀರಾ. ಏನಂತ? ಬರೀ ಆಫರಿಂಗ್ ಟು ಹೆಲ್ಪ್ ಅಂತ. ಆಯಿತಾ? ಆಪ್ಷನ್ ಸಿ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತೆ. ಒಂದು ಆನ್ಸರು ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಷ್ಟೇ. ಬನ್ನಿ, ಈಗ ಪಾರ್ಟ್ ಎ ಮುಗಿಸಿದ್ವಿ, ಪಾರ್ಟ್ ಬಿ ಕಡೆಗೆ ಹೋಗೋಣ ಮಕ್ಕಳೇ. ಪಾರ್ಟ್ ಬಿನಲ್ಲಿ ಎಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ವಿಚ್ ಆರ್ ದಿ 2 ಐಡಿಯಲ್ಸ್ ವರ್ಕ್ಶಿಪ್ಡ್ ಇನ್ ದಿ ಶ್ರೈನ್. ವಾಚ್ಮನ್ ಆಫ್ ದಿ ಲೇಕ್ ಪಾಠದಲ್ಲಿ ಸೀನ್ 5ನಲ್ಲಿ 5 ಸೀನ್ಗಳಿದ್ದಾವೆ. ಅದು ಒಂದು ದೊಡ್ಡ ಡ್ರಾಮಾ. RK ನಾರಾಯಣ್ ಬರೆದಿರುವಂಥದ್ದು. ಬಹಳ ಚೆನ್ನಾಗಿದೆ ರೀ. ಓದಿಲ್ಲ ಅಂದರೆ ಓದಿ, ನಿಮ್ಮ ತಂದೆ ತಾಯಿಗೂ ಓದೋಕ್ಕೆ ಹೇಳಿ, ಅಷ್ಟು ಚೆನ್ನಾಗಿದೆ ಪಾಠ. ನೋಡಿ, ಆ ಒಂದು ದೇವಸ್ಥಾನದಲ್ಲಿ ಗುಡಿ ಆಯಿತಾ, ಗುಡಿನಲ್ಲಿ ಪೂಜೆ ಮಾಡಲಾಗುತ್ತಿದ್ದ 2 ದೇವತೆಗಳ 2 ಸ್ಟ್ಯಾಚ್ಯೂಸ್ಗಳ ಹೆಸರನ್ನು ಬರೆಯಿರಿ ಅಂತ ಇಲ್ಲಿ ಕೊಡಲಾಗಿದೆ. ಒಂದರ ಹೆಸರು ಮಾರ ಅಂತ, ಇನ್ನೊಂದು ಗಾಡೆಸಸ್ ಅಂತ. ಇಷ್ಟು ನೆನ್ಪಿಟ್ಕೊಳ್ಳಿ. ಆಯಿತಾ ಮಕ್ಕಳೇ? ಕ್ವಶನ್ ನಂಬರ್ 8. ಮೆನ್ಷನ್ ಎನಿ 2 ಥಿಂಗ್ಸ್ ದಟ್ ಪ್ಲಂಬರ್ ಕ್ಯಾರೀಸ್ ವಿತ್ ಹಿಮ್.
ಪ್ಲಂಬರು ಸದಾ ತನ್ನ ಜೊತೆ ಏನು ಮಾಡ್ತಾಯಿದ್ದ ಅಂದರೆ ಏನಂತೀರ ತಾವುಗಳು ಕೆಲವೊಂದು ವಸ್ತುಗಳನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದ. ಯಾವೆಲ್ಲ ವಸ್ತುಗಳು ಅದರ ಬಗ್ಗೆ ಬರೀರಿ ಅಂತ. ಯಾಕೆ ಈ ವಸ್ತುಗಳನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದ ಅಂದರೆ ಅವನಿಗೆ ಕೆಲವೊಂದು ಜವಾಬ್ದಾರಿಗಳನ್ನು ನೀಡಲಾಗಿತ್ತು. ಯಾವ ಜವಾಬ್ದಾರಿಗಳು ಅಂತ ಹೇಳಿದರೆ ಶಿಕ್ಷೆ ಕೊಡುವುದರ, ಅವನು ಕೂಡ ಸ್ಲೇವೆ, ಆದರೆ ಅವನಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದರು. ತಮ್ಮ ಹಿಗ್ಗಮ್ಮಗ ಸುಮ್ಮನೆ ಹೊಡಿತಾ ಇರಬೇಕು, ಎಲ್ಲರೂ ಕೂಡ ಹೆದರಬೇಕು, ಆ ರೀತಿಯಾಗಿ ಇಟ್ಕೊಂಡಿರಬೇಕಾಗಿತ್ತು ಅವನು. ಹಾಗಿದ್ದರೆ ಹೆವಿ ಕಡ್ಜಲ್ ಅಂತ ಕರಿತೀವಿ, ನನಗೆ ಗೊತ್ತಲ್ವ ಎಲ್ಲರಿಗೂ ಕೂಡ, ಆಯಿತಾ. ನೋಡಿ, ಹಿ ಆಲ್ವೇಸ್ ಕ್ಯಾರೀಸ್ ಏನನ್ನು ಆರ್ಮ್ಡ್ ಒನ್ ಅಂತ ಹಾಕಿ ಬರಿಬೇಕು. ಏನು ಇರ್ತಾಯಿತ್ತು ಸದಾ ಅವನ ಜೊತೆಯಲ್ಲಿ ಅಂದರೆ ಕೌ ಸ್ಕಿನ್ ಇರ್ತಾಯಿತ್ತು ಅವನ ಹತ್ರ, ಆಯಿತಾ. ನೋಡಿ ಅದನ್ನು ಹೇಗೆ ಬರಿಬೇಕು, ಹಿ ಆಲ್ವೇಸ್ ಆರ್ಮ್ಡ್ ವಿತ್ ಅ ಕೌ ಸ್ಕಿನ್, ಎರಡನೇ ಪಾಯಿಂಟಲ್ಲಿ, ಆ್ಯಂಡ್ ಅ ಹೆವಿ ಕಡ್ಜಲ್ ಅಂತ ಚಾಟಿ ದೊಡ್ಡದಾದಂಥ ಒಂದು ಇದನ್ನು ಹಿಡ್ಕೊತಾ ಇದ್ದ, ಆಯಿತಾ. ಈ ರೀತಿಯಾಗಿ ಎರಡೂ ಕೂಡ ಬರೆದರೆ ಮಾರ್ಕ್ಸ್ ಸಿಗುತ್ತೆ. ವಾಟ್ ಡಸ್ ದ ಓಲ್ಡ್ ಮ್ಯಾನ್ ವಾಂಟ್ ಫ್ರಮ್ ದ ಸ್ಪೀಕರ್ ಇನ್ ದ ಪೋಯಮ್ ಆ್ಯಂಡ್ ಓಲ್ಡ್ ವುಮೆನ್. ಓಲ್ಡ್ ವುಮೆನ್ ಪದ್ಯದಲ್ಲಿ ಅಜ್ಜಿಗೆ ನೋಡಿ ಇಲ್ಲಿ ಎರಡು ಕ್ವಶನ್, ವಾಟ್ ಡಸ್ ಶಿ ಆಫರ್, ವಾಟ್ ಡಸ್ ಶಿ ವಾಂಟ್ಸ್ ಅಂತ ಕೇಳಲಾಗಿದೆ. ಇಲ್ಲಿ ಶಿ ವಾಂಟ್ಸ್ ನೋಡಿ ನೀಟಾಗಿ ಬರೀಬೇಕು, ಶಿ ವಾಂಟ್ಸ್ 50 ಪೈಸೆ ಕಾಯಿನ್, ಅವಳಿಗೆ ಏನು ಬೇಕಾಗಿತ್ತು 50 ಪೈಸೆ ಕಾಯಿನ್ ಫಸ್ಟು. ಸೆಕೆಂಡ್ ಆನ್ಸರಲ್ಲಿ ವಾಟ್ ಡಸ್ ಶಿ ಆಫರ್ ಅಂದರೆ ಶಿ ಆಫರ್ಡ್, ವಾಟ್ ಡಸ್ ಶಿ ಆಫರ್ಸ್ ಟು ಟೇಕ್ ಯು ಟು ಹಾರ್ಸ್ ಶೂ ಶ್ರೈನ್ ಅಂತ, ಹಾರ್ಸ್ ಶೂ ಶ್ರೈನ್. ಆಯಿತಾ ಮಕ್ಕಳೇ, ಬನ್ನಿ ನಾವು ಹೇಳಿದ ಎಲ್ಲ ಪ್ರಶ್ನೆಗಳು ಬಂದಿದ್ದಾವೆ, ಅದೇ ಖುಷಿ ಕಂಡ್ರು, ಮತ್ತೇನೂ ಇಲ್ಲ. ಮೇನ್ ಕ್ವಶನ್ ನಂಬರ್ 3 ನೋಡೋಣ. ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಅಂತ ಇದೆ. ಡಿಸ್ಕ್ರೈಬ್ ಹೌ ಮಾರಾ ಮ್ಯಾನೇಜ್ ಟು ಮೀಟ್ ದ ಕಿಂಗ್. ಯಾವ ರೀತಿಯಾಗಿ ಮಾರಾ ಕಿಂಗನ್ನು ಮೀಟ್ ಮಾಡ್ತಾನೆ ಅದ್ರ ಬಗ್ಗೆ ಬರೆಯಿರಿ ಅಂತ ಇದೆ. ಮ್ಯಾನೇಜ್ಡ್ ಅಂತ ಬಂದಾಗ ಇದು ಫಸ್ಟ್ ಸ್ಟೋರಿ ಆಗಿರುತ್ತೆ, ಯಾಕಂದರೆ 2 ಸಲ ಮಾರ ಇಲ್ಲಿ ರಾಜನಿಗೆ ಭೇಟಿ ಮಾಡ್ತಾನೆ. ಮೊದಲನೇ ಬಾರಿಗೆ, ಆಯಿತಾ, ಎರಡನೇ ಬಾರಿಗೆ ಅವನಾಗೆ ಬರುವಂಥದ್ದು. ಕ್ವಶನ್ ನಂಬರ್ 11, ವೈ ಡಿಡ್ ದ ಫಾರ್ಮರ್ ಕಮಿಟ್ ಸುಸೈಡ್ ಇನ್ ದ ಪೋಯಮ್. ಇದಕ್ಕೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಎಲ್ಲ ಕ್ವಶನ್ ಆನ್ಸರಿಗೂ ಉತ್ತರಗಳ ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನೀಡಿರ್ತೇನೆ, ಅದನ್ನು ಉಪಯೋಗಿಸಿಕೊಳ್ಳಿ. ವಾಟ್ ಆರ್ ದಿ ಮೆಮೊರೀಸ್ ಆಫ್ ಫ್ರೆಡ್ರಿಕ್ ಡಗ್ಲಸ್ ಅಬೌಟ್ ಹಿಸ್ ಮದರ್ ಈಸ್ ಅಂದರೂ ಒಂದೇ ಕ್ವಶನ್ನು. ವೈ ಫ್ರೆಡ್ರಿಕ್ ಡಗ್ಲಸ್ ವಾಸ್ ನಾಟ್ ಮಚ್ ಎಫೆಕ್ಟೆಡ್ ಆಫ್ಟರ್ ದಿ ಡೆತ್ ಆಫ್ ಅವರ್ ಓನ್ ಮದರ್ ಅಂತ, ಅದಕ್ಕೂ ಕೂಡ ಅದೇ ಆನ್ಸರು. ನೆಕ್ಸ್ಟ್ ಮೇನ್ ಕ್ವಶನು, ಇನ್ ವಾಟ್ ವೇಸ್ ಮಾರಾ ಸ್ಯಾಕ್ರಿಫೈಸ್ ಹೆಲ್ಪ್ ಟು ಸೇವ್ ದಿ ಲೇಕ್ ಇನ್ ದ ಪ್ಲೇ ಅಂತ ಇದೆ. ಹೆಲ್ಪ್ ಟು ಸೇವ್ ದ ಲೇಕ್ ಅಂದರೂ ಒಂದೇ, ಹೆಲ್ಪ್ ಟು ಸೇವ್ ದಿ ಮಾರ್ಟಲ್ಸ್ ಆಫ್ ದಟ್ ವಿಲೇಜ್ ಅಂದರೂ ಕೂಡ ಒಂದೇ ಆಗುತ್ತೆ. ಆ ನದಿಯನ್ನು ಏನಂತೀರ ರಿವರ್ ವೇದ ಹೇಗೆ ಉಳಿಸ್ತಾನೆ, ಯಾವ ರೀತಿಯಾಗಿ ಕಾಪಾಡ್ತಾನೆ, ಹಾಗೂ ಆ ಜನರನ್ನು ಯಾವ ರೀತಿಯಾಗಿ ಕಾಪಾಡ್ತಾನೆ ಅನ್ನುವಂಥದ್ದು ಎರಡಕ್ಕೂ ಕೂಡ ಸೇಮ್ ಆನ್ಸರು. ಇಲ್ಲಿ ಫಾರ್ಮರ್ಸ್ ವೈಫಿನ ಒಂದು ವ್ಯಥೆಯನ್ನು ಬರೀಬೇಕು, ಅದರ ವಿಡಿಯೋನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆನ್ಸರನ್ನು ಕೊಟ್ಟಿರ್ತೇನೆ. ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಸ್ಲೇವರಿ, ನಾನು ಹೇಳಿದ್ದೆ ಇದೇ ಕ್ವಶನ್ ಬರುತ್ತೆ ಅಂತ, ಅದೇ ಬಂದಿದೆ ಸರ್. ಬನ್ನಿ ಈಗ ನಾವು ಪಾರ್ಟ್ ಸಿನಲ್ಲಿ ಒಂದು ಪ್ಯಾಸೇಜ್ ಇದೆ, ಅದನ್ನು ಮಾಡ್ತೀರಾ ನೀವು. ಎಸ್, ಇದಕ್ಕೆ ಆನ್ಸರು ಪರ್ಫಾರ್ಮೆನ್ಸ್ ಅಂತ. ನೋಡಿ ಈಗ ದ ನ್ಯೂ ಇನೋವೇಷನ್ಸ್ ಆರ್ ಅಮೇಝಿಂಗ್ ಅಂತ ಇದೆ, ಇದಕ್ಕೆ ರೆಕ್ಟಿಫೈ ದಿ ಎರರ್ ಅಂತ ಇದೆ, ಭಾಳ ಈಸಿ. ಇನೋವೇಷನ್ಸ್ ಅಂತ ಹೇಳಿದ್ರೇ ಮಕ್ಕಳೇ ಅದು ಹೊಸತನ ಅಂತ, ಹಾಗಾಗಿ ನ್ಯೂ ಅದು ರಿಡೆಂಡೆನ್ಸಿ, ಅದು ಇಲ್ಲಿ ಅವಶ್ಯಕತೆ ಇಲ್ಲ. ಹಾಗಾಗಿ ದ ನ್ಯೂ ಇನೋವೇಷನ್ಸ್ ಆರ್ ಅಮೇಝಿಂಗ್ ಅಷ್ಟೇ. ಇಲ್ಲಿ ನ್ಯೂ ಅಂತ ಡಿಲೀಟ್ ಮಾಡಬೇಕು, ಆವಾಗ ಸೆಂಟೆನ್ಸ್ ಸರಿಯಾಗತ್ತೆ. ಮಕ್ಕಳೇ, ಇದು ನಮ್ಮ ಮೇಲೆಡಿ. ಈ ಒಂದು ಮೇಲೆಡಿಗೆ ನಿಮ್ಮ ಬಳಿ ಇರುವಂತಹ ನಿಮ್ಮ ಯೂನಿಟ್ ಟೆಸ್ಟು ಕ್ವಶನ್ ಪೇಪರ್ಗಳನ್ನು ಈ ವರ್ಷದ ಬರೆದಿದ್ದೀರಲ್ವ, ಕಳಿಸಿಕೊಡಿ ದಯವಿಟ್ಟು. ಡಸ್ಟ್ಬಿನ್ ಸೇರೋಕ್ಕಿಂತ ಮುಂಚೆ ಒಂದು ಫೋಟೋ ಹೊಡೆದು ನಿಮ್ಮ ಹೆಸರು, ನಿಮ್ಮ ಜಿಲ್ಲೆ ಹೆಸರನ್ನು ಬರೀರಿ. 2 ಕಿಲೋಮೀಟರ್ ಆರ್ ಎ ಶಾರ್ಟ್ ಡಿಸ್ಟೆನ್ಸ್ ಅಂತ ಇದೆ, 2 ಕಿಲೋಮೀಟರ್ ಈಸ್ ಅಂತ ಬರೀಬೇಕು, ಆಯಿತಾ. ಈಸ್ ಅ ಶಾರ್ಟ್ ಡಿಸ್ಟೆನ್ಸ್ ಅಂತ, ಆರ್ ಅನ್ನುವಂಥದ್ದು ತಪ್ಪು, ಆರ್ ಜಾಗದಲ್ಲಿ ಈಸ್ ಅಂತ ಬರೆದು ಫುಲ್ ಸೆಂಟೆನ್ಸನ್ನು ಬರೀಬೇಕು. ರೀರೇಟ್ ಆಸ್ ಡೈರೆಕ್ಟೆಡ್ ಅಂತ ಇದೆ ನೋಡಿ, ಶಿ ಈಸ್ ಗೋಯಿಂಗ್ ಟು ಕಾಲೇಜ್ ಅಂತ ಇದೆ, ಕ್ವಶನ್ ಟ್ಯಾಗ ಭಾಳ ಈಸಿ. ಇಸಂಟ್ ಶಿ ಅಂತ ಬರೀಬೇಕು, ಇಸಂಟ್ ಶಿ ಅಂದರೆ ಈಸು ನಾಟು ಶಿ ಅಂತ, ಆಯಿತಾ. ನೆಕ್ಸ್ಟು ದಿ ಗಾಡೆಸಸ್ ವಾಂಟ್ಸ್ ಟು ಸ್ಮ್ಯಾಶ್ ದಿ ಟ್ಯಾಂಕ್ ಅಂತ ಇದೆ, ಇದನ್ನು ಡೂ ಫಾರ್ಮ್ ಮಾಡಿ ಅಂತ ಇದೆ, ಭಾಳ ಈಸಿ. ಡಸ್ ದಿ ಗಾಡೆಸ್ ವಾಂಟ್ಸ್ ಟು ಸ್ಮ್ಯಾಶ್ ದ ಟ್ಯಾಂಕ್, ನೋಡಿ ಭಾಳ ಈಸಿ. ಡಸ್ ದಿ ಗಾಡೆಸಸ್ ವಾಂಟ್ ಟು ಸ್ಮ್ಯಾಶ್ ದ ಟ್ಯಾಂಕ್, ಕ್ವಶನ್ ಮಾರ್ಕ್ ಹಾಕಬೇಕು. ಬನ್ನಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಪಾರ್ಟ್ ಏನಿದೆ ಅಂತ ನೋಡೋಣ. ಕ್ವಶನ್ ನಂಬರ್ 19ರಲ್ಲಿ ರೆಫರ್ ದಿ ಫಾಲೋಯಿಂಗ್ ಅಂತ ಇದೆ, ಪ್ರೋ ಕಬಡ್ಡಿದ ಒಂದು ಚಾರ್ಟನ್ನು ಕೊಟ್ಟಿದ್ದಾರೆ. ನೇಮ್ ದ ಟೀಮ್ ದಟ್ ಹ್ಯಾಸ್ ದಿ ಮ್ಯಾಕ್ಸಿಮಮ್ ಪಾಯಿಂಟ್ಸ್, ಜಾಸ್ತಿ ಪಾಯಿಂಟ್ಸ್ ಇರುವಂಥ ಟೀಮಿನ ಹೆಸರನ್ನು ಬರೆಯಿರಿ ಅಂತ. ಪಾಯಿಂಟ್ಸ್ ಲಾಸ್ಟಿಗಿದೆ 74, ಯಾರು ಬೆಂಗಳೂರು ಬುಲ್ಸ್ ಅಂತ ಬರೆದ್ರೆ ಮುಗೀತು.
ಕ್ವಶನ್ ನಂಬರ್ 2, ಹೌ ಮೆನಿ ಮ್ಯಾಚಸ್ ಡಿಡ್ ಬೆಂಗಾಲ್ ವಾರಿಯರ್ ವಿನ್ ಅಂತ ಇದೆ. ವಿನ್ ಆಗಿರುವಂಥದ್ದು ಎಷ್ಟು? 0-8 ಅಂತ ಇದೆ ಅಲ್ವಾ, ಅದನ್ನೇ ಬರೀಬೇಕು 0-8 ಅಂತ ಅಷ್ಟೇ ವಿದ್ಯಾರ್ಥಿಗಳೇ. ಬನ್ನಿ ಈಗ ಮುಂದಿನ ಭಾಗವನ್ನು ಡಿಕ್ಷನರಿ ವರ್ಕ್ ಇದೆ ಆಯಿತಾ. ರೆಫರ್ ದ ಫಾಲೋಯಿಂಗ್ ಅಂತ ಇದೆ. ವಾಟ್ ಪಾರ್ಟ್ ಆಫ್ ಸ್ಪೀಚ್ ಈಸ್ ದ ಗಿವನ್ ವರ್ಡ್ ಅಂತ ಇದೆ. ಯಾವ ಪಾರ್ಟ್ಸ್ ಆಫ್ ಸ್ಪೀಚು ಈ ಒಂದು ಪ್ಯಾಸೇಜಿನಲ್ಲಿ ಮಾತನಾಡಲಾಗಿದೆ ಅಂತ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದ್ದಾವೆ. ಅದರಲ್ಲಿ ಫಸ್ಟಿಗೆ ಆನ್ಸರ್ ಏನು ಗೊತ್ತಾ? ನೌನ್ ಅಂತ. ಹೆಂಗೆ ಸರ್ ಗೊತ್ತಾಯಿತು? ಫಸ್ಟಿಗೆ ಇದೆ ನೋಡಿ ನೌನು, ಯಾವುದು? ಸ್ಪೆಕ್ಟಾಕಲ್ ಅನ್ನುವಂಥದ್ದು ನೌನು. ಈ ನೌನಿನ ಬಗ್ಗೆ ಇಲ್ಲಿ ಡಿಕ್ಷನರಿನಲ್ಲಿ ಕೊಟ್ಟಿದ್ದಾರೆ. ಹಾಗಿದ್ರೆ ಫಸ್ಟ್ ಆನ್ಸರು ನೌನ್ ಅಂತ. ವಾಟ್ ಈಸ್ ದಿ ಒರಿಜಿನ್ ಆಫ್ ದಿ ಗಿವನ್ ವರ್ಡ್? ಹಾಗಿದ್ರೆ ಈ ನೌನಿನ ಒರಿಜಿನ್ನು ಯಾವುದು, ಎಲ್ಲಿ, ಯಾವ ವರ್ಡು ಅಂತ ಅದನ್ನು ನಾವು ಸ್ಪೆಕ್ಟಾಕ್ಯುಲಮ್, ಲ್ಯಾಟಿನ್ ವರ್ಡ್ ಸ್ಪೆಕ್ಟಾಕ್ಯುಲಮ್ ಅಂತ ಲಾಸ್ಟ್ ಲೈನ್ ಇದೆ ಅಲ್ವಾ, ಅದನ್ನು ಬರೆದ್ರೆ ಮುಗದೇ ಹೋಯ್ತು 2 ಮಾರ್ಕ್ಸು. ಬನ್ನಿ ವಿದ್ಯಾರ್ಥಿಗಳೇ, ಲೆಟ್ರ್ ಯಾವ ರೀತಿಯಾಗಿ ಬರೀಬೇಕು ಏನು ಅಂತ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 2 ಲಿಂಕ್ಸ್ಗಳನ್ನು ನೀಡಿರ್ತೇನೆ. 100% ಅದು ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಗ್ರಾಮರಿನ ಲಿಂಕ್ಸ್ಗಳು, ಚಾಪ್ಟರ್ ವೈಸ್ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಎಲ್ಲ ಲಿಂಕ್ಸ್ಗಳು 100% ಆನ್ಯುವಲ್ ಎಕ್ಸಾಮಲ್ಲಿ ನಿಮಗೆ 80 ಔಟ್ ಆಫ್ 80 ತೆಗಿಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. 100 ಔಟ್ ಆಫ್ 100. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.